ಸಿಸಿಟಿವಿಯ ದೃಶ್ಯಗಳನ್ನು ನೋಡೋಣ. ಹೇಗೆ ನೇಪಾಳಿ ಗ್ಯಾಂಗ್ ಕಳ್ಳತನವನ್ನ ಮಾಡಿ ಆ ಚಿನ್ನವನ್ನ ಎತ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ. ವಿಜಯನಗರ ಚಿನ್ನದಂಗಡಿ ಮಾಲೀಕನ ಮನೆ ಕಳ್ಳತನ ಪ್ರಕರಣ. ಸುಮಾರೊಂದು ಚಿನ್ನ ಕದ್ದೊಯ್ದಿರುವಂತಹ 15 ಕೋಟಿ ಮೌಲ್ಯದ ಚಿನ್ನಾಭರಣ ಕದ್ಕೊಂಡು ಹೋಗಿದ್ದಂತಹ ಕದಿಮರು. ನವೆಂಬರ್ 3ನೇ ತಾರೀಕು ತಡರಾತ್ರಿ ನಡೆದಿದ್ದಂತಹ ಕಳ್ಳತನ, ಅದರ ಸಿಸಿಟಿವಿ ಫುಟೇಜ್ ಈಗ ಸಿಕ್ಕಿದೆ. ಮನೆಯಿಂದ 2 ಬ್ಯಾಗ್ಗಳಲ್ಲಿ ಚಿನ್ನಾಭರಣಗಳನ್ನ ಹೊತ್ಕೊಂಡು ಹೋಗುವಂತಹ ದೃಶ್ಯ. ಜ್ಯುವೆಲರಿ ಶಾಪ್ ಮಾಲೀಕ ಸುರೇಂದ್ರ ಅವರ ಮನೆಯಲ್ಲಿ ಆಗಿದ್ದಂತಹ ಕಳ್ಳತನ ಇದು. 15 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಈ ನೇಪಾಳಿ ಗ್ಯಾಂಗ್ ಕದ್ದಿತ್ತು. ಇಬ್ಬರು ಕಳ್ಳರ ಪತ್ತೆಗೆ ವಿಜಯನಗರ ಪೊಲೀಸರು ಈಗ ಶೋಧವನ್ನ ಮಾಡ್ತಾ ಇದ್ದಾರೆ. ನವೆಂಬರ್ 3ನೇ ತಾರೀಕು ಆಗಿದ್ದಂತಹ ಕಳ್ಳತನ ಪ್ರಕರಣ. ಇಬ್ಬರು ಖದೀಮರು ಬ್ಯಾಗ್ಗಳಲ್ಲಿ ಹೊತ್ಕೊಂಡು ಹೋಗುವಂತಹ ದೃಶ್ಯ ನೋಡಿ. ಸಿಸಿಟಿವಿ ಫುಟೇಜ್ ನೋಡ್ತಾ ಇದ್ದೀರಿ. ಅರಿಹಂತ್ ಜ್ಯುವೆಲರ್ಸ್ ಮಾಲೀಕ ಸುರೇಂದ್ರ ಕುಮಾರ್ ಜೈನ್ ಅವರ ಮನೆಯಲ್ಲಿ ನಡೆದಿದ್ದಂತಹ ಕಳ್ಳತನ ಇದು. ವಿಜಯನಗರದ ಮನೆಯಲ್ಲಿ ಕಳ್ಳರು ಹೇಗೆ ಕರಾಮತ್ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ನೋಡಿ. ಇಲ್ಲಿ ಬ್ಯಾಗಿಗೆ ಹಾಕೊಂಡು ಅದನ್ನ ಹೊರಗಡೆ ತಗೊಂಡು ಬರ್ತಾರೆ. ಒಂದು 2 ವೀಲರ್, ಆ 2 ವೀಲರ್ನಲ್ಲಿ ಇಬ್ರು ಕೂತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಈ 2 ಬ್ಯಾಗ್ಗಳಲ್ಲಿ 15 ಕೋಟಿ ಮೌಲ್ಯದ ಚಿನ್ನಾಭರಣಗಳಿವೆ ನೋಡಿ. ಇಲ್ಲಿ ಗೇಟ್ ಅನ್ನ ಅಷ್ಟೇ ನೀಟಾಗಿ ಮತ್ತೆ ಕ್ಲೋಸ್ ಮಾಡಿ ಹೋಗ್ತಾ ಇದ್ದಾರೆ. ಅಂದ್ರೆ ಆರಾಮಾಗಿ ಎಷ್ಟು ಟೈಮ್ ಇದೆ ನೋಡಿ ಇವ್ರ ಹತ್ರ. ಇಬ್ರು ಬ್ಯಾಗ್ ಹಾಕೊಂಡು ಬರ್ತಾರೆ. ಒಳಗಡೆ ಹೋಗಿ ಆ ಬಾಗ್ಲನ್ನ ನಿರಾಯಾಸವಾಗಿ ತೆಗಿತಾರೆ. ಬಹುಶಃ ಏನು ಮುರಿಯೋದು, ಲಾಕ್ ಅನ್ನ ಮುರಿದು ಒಳಗಡೆ ನುಗ್ಗಿರುವಂತದ್ದಾಗ್ಲಿ ಅಥವಾ ಡೋರ್ ಮುರಿದು ಒಳಗಡೆ ನುಗ್ಗುವಂತದ್ದಾಗ್ಲಿ ಏನಿಲ್ಲ. ಇವ್ರ ಹತ್ರ ಕೀ ಇತ್ತು, ಸ್ಮಾರ್ಟ್ ಕೀ. ಆ ಸ್ಮಾರ್ಟ್ ಕೀಯನ್ನ ಬಳಸಿನೇ ಒಳಗಡೆ ನುಗ್ಗಿದ್ದಾರೆ ಅಂತ ಅನ್ಸುತ್ತೆ. ಸೊ ಹಾಗೆ ಒಳಗಡೆ ಹೋದಂಥವ್ರು ಚಿನ್ನಾಭರಣಗಳನ್ನ ದೋಚ್ಕೊಂಡು ಹೊರಗಡೆ ಬಂದು ಅಲ್ಲೇ ನಿಲ್ಸಿದ್ದಂಥ ಒಂದು 2 ವೀಲರ್ ನೋಡಿ. ಆ 2 ವೀಲರ್ನ ಕೂಡ ಮನೆ ಒಳಗಡೆನೆ ಪಾರ್ಕ್ ಮಾಡಿದ್ದಾರೆ ಇವರು ತಗೊಂಡೋಗಿ. ಮನೆಯಿಂದ ಬೈಕ್ನಲ್ಲಿ ಯಶವಂತಪುರ ರೈಲ್ ನಿಲ್ದಾಣಕ್ಕೆ ಇವರು ಎಸ್ಕೇಪ್ ಆಗ್ತಾರೆ. ಇವರಿಬ್ರು ಕೂಡ ಅಲ್ಲಿಂದ ನೇಪಾಳಕ್ಕೆ ಇಬ್ರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ರಾಚಪ್ಪ ನೀಡ್ತಾರೆ. ರಾಚಪ್ಪ, ಈ ಕಳ್ಳರ ಕೈ ಚಳಕ ಈ ಸಿಸಿಟಿವಿಯಲ್ಲಿ ನೋಡ್ತಾ ಇದ್ರೆ ಎಲ್ಲೂ ಕೂಡ ಪ್ರಯಾಸದಿಂದ ಕೆಲಸ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ ನೋಡಿ. ನಿರಾಯಾಸವಾಗಿ ಒಳಗಡೆ ಹೋಗೋದು ಕೂಡ ಡೋರ್ ಏನ್ ಮುರಿದಿಲ್ಲ, ಲಾಕ್ ಏನ್ ಮುರಿದಿಲ್ಲ, ಸ್ಮಾರ್ಟ್ ಕೀ ಬಳಸಿ ಒಳಗಡೆ ಹೋಗಿದ್ದಾರೆ ಅನ್ಸುತ್ತೆ ಈ ಸಿಸಿಟಿವಿ ನೋಡಿದ್ರೆ. ಹೊರಗಡೆ ಬರುವಂತವ್ರು ನೋಡಿ, ಅಲ್ಲೇ ಒಳಗಡೆ ನಿಲ್ಸ್ಕೊಂಡಿದ್ದಂತಹ 2 ವೀಲರ್ ಅದನ್ನ ಹೊರಗಡೆ ತಂದು ಆರಾಮಾಗಿ ಕೂತ್ಕೊಂಡು ಗೇಟನ್ನ ಕೂಡ ಸಾವಕಾಶವಾಗಿ ಅದನ್ನ ಕ್ಲೋಸ್ ಮಾಡಿ ಹೋಗ್ತಾ ಇದ್ದಾರೆ. ರಾಚಪ್ಪ, ರಾಮ್ಪಾಲ್, ಕಳೆದ ವಾರ ಅರಿಹಂತ ಜ್ಯುವೆಲರ್ ಮಾಲೀಕ ಸುರೇಂದ್ರ ಕುಮಾರ್ ಜೈನ್ ಅವರ ನಿವಾಸದಲ್ಲಿ ಸುಮಾರು 15 ಕೋಟಿ ಮೌಲ್ಯದ ನಗದು ಹಾಗೆ ಚಿನ್ನಾಭರಣ ಕಳ್ಳತನ ಆಗಿತ್ತು. ಅದೇ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನೇಪಾಳ ಮೂಲದ ಆರೋಪಿ ಕಳ್ಳತನವನ್ನ ಮಾಡ್ಕೊಂಡು ಹೋಗಿರುವಂತದ್ದು. ಅದ್ರ ಜೊತೆಗೆ ಅವರ ಮನೆಯಲ್ಲೂ ಕೂಡ ಕೆಲಸ ಮಾಡ್ತಿದ್ದ. ಹಾಗೇನ ಅವರ ಅಂಗಡಿ ಅಂದ್ರೆ ಜ್ಯುವೆಲರಿ ಶಾಪ್ ಏನಿದೆ ಅರಿಹಂತ್ ಜ್ಯುವೆಲರಿ, ಅದರಲ್ಲೂ ಕೂಡ ಆತ ಕೆಲಸ ಮಾಡ್ಕೊಂಡಿದ್ದ. ಹಾಗಾಗಿ ಸಹಜವಾಗಿ ಮನೆಯಲ್ಲಿ ಎಲ್ಲೆಲ್ಲಿ ಚಿನ್ನವನ್ನ ಇಟ್ಟಿರ್ತಾರೆ, ಜೊತೆಗೆ ಮನೆಯ ಒಂದು ಲಾಕ್ ಸಿಸ್ಟಮ್ ಹೇಗಿರತ್ತೆ ಎಲ್ಲವನ್ನೂ ಕೂಡ ಆಗ ತಿಳ್ಕೊಂಡಿರ್ತಾನೆ. ಅದೇ ಒಂದು ಕಾರಣದಿಂದಾಗಿ ಯಾವಾಗ ಇಡೀ ಕುಟುಂಬ ಸಮೇತವಾಗಿ ಸುರೇಂದ್ರ ಕುಮಾರ್ ಜೈನ್ ಗುಜರಾತ್ಗೆ ತೆರಳ್ತಾರೆ, ಈ ಸಂದರ್ಭದಲ್ಲಿ ಆತ ಮನೆಯಲ್ಲಿದ್ದಂತಹ ಚಿನ್ನಾಭರಣ ಆಗಿನ ನಗದು ಹಣ ಎಲ್ಲವನ್ನ ಕೂಡ ಸದ್ಯಕ್ಕೆ ತೆಗೆದುಕೊಂಡು ಪರಾರಿಯಾಗಿರುವಂತದ್ದು. ಆತ ನೇಪಾಳಕ್ಕೆ ಹೋಗಿರುವಂತಹ ಕಾರಣದಿಂದಾಗಿ ಪೊಲೀಸರಿಗೆ ಸಾಕಷ್ಟು ಸವಾಲು ಕೂಡ ಸದ್ಯಕ್ಕೆ ಎದುರಾಗಿರುವಂತದ್ದು. ಯಾಕಂತಂದ್ರೆ ನೇಪಾಳಕ್ಕೆ ಹೋಗಿ ಅವರು ಕಳ್ಳತನ ಮಾಡುತ್ತಿರುವಂತಹ ಚಿನ್ನಾಭರಣ ಆಗಿನ ನಗದು ಹಣವನ್ನ ರಿಕವರಿ ಮಾಡ್ಕೊಂಡು ತರೋದು ನಮ್ಮ ಬೆಂಗಳೂರು ಪೊಲೀಸರಿಗೆ ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಯಾಕಂತಂದ್ರೆ ಅಲ್ಲಿ ನಮ್ಮ ಬೆಂಗಳೂರು ಪೊಲೀಸರಿಗೆ ನೇಪಾಳ ಪೊಲೀಸರಿಂದ ಒಂದಿಷ್ಟು ಸಪೋರ್ಟ್ ಕೂಡ ಸಿಗೋದಿಲ್ಲ. ಅದೇ ಒಂದು ಕಾರಣಕ್ಕಾಗಿ ಒಂದು ದೊಡ್ಡ ಮಟ್ಟದ ಕಳ್ಳತನ ಆಗಿದ್ರು ಕೂಡ ಪೊಲೀಸರು ಸಾಕಷ್ಟು ತಡವನ್ನ ಕೂಡ ಆ ಒಂದು ಚಿನ್ನಾಭರಣವನ್ನು ರಿಕವರಿ ಮಾಡೋದಕ್ಕೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಅಲ್ಲಿ ದೃಶ್ಯದಲ್ಲೂ ಕೂಡ ಗಮನಿಸಬಹುದು, ಯಾವುದೇ ರೀತಿಯಲ್ಲೂ ಕೂಡ ಕಷ್ಟಪಡದೆ ಆಯಾಸ ಇಲ್ಲದೆ ಸಾರಾಸಗಟಾಗಿ ಚಿನ್ನಾಭರಣವನ್ನು ಹೊತ್ಕೊಂಡು ಹೋಗಿರುವಂತದ್ದು. ರಾಮ, ಥ್ಯಾಂಕ್ ಯು ರಾಚಪ್ಪ.